ಧರ್ಮಸ್ಥಳದ ಬಗ್ಗೆ ಸಚಿವ ಸೋಮಣ್ಣ ಅತಿ ದೊಡ್ಡ ಹೇಳಿಕೆ. ಧರ್ಮಸ್ಥಳದ ಮಂಜುನಾಥ ಇದ್ದಾನೆ ಅನ್ನೋದಕ್ಕೆ ಹಲವು ಪರೀಕ್ಷೆ ಆಗಿವೆ. ಧರ್ಮಸ್ಥಳದ ಬಗ್ಗೆ ಸಚಿವ ಸೋಮಣ್ಣ ಅತಿ ದೊಡ್ಡ ಹೇಳಿಕೆ. ಧರ್ಮಸ್ಥಳದ ಮಂಜುನಾಥ ಇದ್ದಾನೆ ಅನ್ನೋದಕ್ಕೆ ಹಲವು ಪರೀಕ್ಷೆಗಳು ಆಗಿವೆ. ಧರ್ಮಸ್ಥಳ ಎಂದಿಗೂ ಕೂಡ ಜಯ ಸಿಕ್ಕೇ ಸಿಗುತ್ತದೆ. ಕಾನೂನು ಪೊಲೀಸರು ತನ್ನ ಕೆಲಸವನ್ನ ಮಾಡ್ತಿದ್ದಾರೆ. ಹಿಂದೂ ದೇವಾಲಯ ಟಾರ್ಗೆಟ್ ಮಾಡಿದ್ರೆ ಕಸಿವಿಸಿ ಹಾಕಬಹುದು. ಕಾನೂನುಗಳಲ್ಲಿ ತಪ್ಪಾಗಿದ್ದರೆ ಯಾರಿಗೂ ಕೂಡ ಒಳ್ಳೆಯದಲ್ಲ. ಅಂತಿಮವಾಗಿ ಧರ್ಮಕ್ಕೆ ಜಯ ಸಿಗುತ್ತೆ ಅಂತ ಹೇಳಿ ಸಚಿವ ಸೋಮಣ್ಣ ಅವರು ಮಾತನಾಡಿರುವಂಥದ್ದು. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಬಯಲಿಗೆ ಬರ್ತಾ ಇರುವಂಥದ್ದು. ಆ ವಿಚಾರದ ಬಗ್ಗೆ SIT ತನಿಖೆಯನ್ನ ನಡೆಸ್ತಾ ಇತ್ತು. ಅದಕ್ಕೂ ಕೂಡ ಸಾಕಷ್ಟು ಜನರು ಸಾಥನ್ನ ನೀಡ್ತಾ ಇದ್ದಾರೆ. ಈಗ ಆಫ್ಟರ್ SITಗೆ ತನಿಖೆ ಕೊಟ್ಟ ನಂತರ, SIT ತನ್ನ ರಚನೆ ಮಾಡಿದ ನಂತರ ಒಂದೊಂದೇ ರಾಜಕಾರಣಿಗಳು, ಒಂದೊಂದೇ ರಾಜಕೀಯ ವ್ಯಕ್ತಿಗಳು ಧರ್ಮಸ್ಥಳದ ಒಂದು ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಈಗ ವಿ ಸೋಮಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಸಚಿವ ಸೋಮಣ್ಣ ಅವರು ಅತಿ ದೊಡ್ಡ ಹೇಳಿಕೆಯನ್ನ ನೀಡಿದ್ದು, ಧರ್ಮಸ್ಥಳದ ಮಂಜುನಾಥ ಇದ್ದಾನೆ ಅನ್ನೋದಕ್ಕೆ ಹಲವು ಪರೀಕ್ಷೆ ಆಗಿವೆ. ಧರ್ಮಕ್ಕೆ ಯಾವಾಗಲೂ ಕೂಡ ಜಯ ಸಿಗುತ್ತೆ. ಕಾನೂನು ಪೊಲೀಸರು ತನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೂ ದೇವಾಲಯಗಳ ಟಾರ್ಗೆಟ್ ಮಾಡಿದ್ರೆ ಕಸಿವಿಸಿ ಆಗಬಹುದು. ಕಾನೂನುಗಳಲ್ಲಿ ತಪ್ಪಾಗಿದ್ರೆ ಯಾರಿಗೂ ಕೂಡ ಒಳ್ಳೆಯದಲ್ಲ. ಅಂತಿಮವಾಗಿ ಧರ್ಮಕ್ಕೆ ಜಯ ಸಿಗುತ್ತೆ ಅಂತ ಹೇಳಿ ಸಚಿವ ಸೋಮಣ್ಣ ಅವರ ಹೇಳಿಕೆ ಇದಾಗಿತ್ತು. ಕಾನೂನು ತನ್ನ ಕೆಲಸ ಮಾಡ್ತದೆ. ಈಗಾಗಲೇ ಧರ್ಮಸ್ಥಳದ ಆಡಳಿತ ಮಂಡಳಿ ಅದನ್ನು ಸ್ವಾಗತ ಮಾಡಿದೆ. ಏನಾದರೂ ಕಾನೂನಿನಲ್ಲಿ ತಪ್ಪುಗಳಾಗಿದ್ದರೆ ಯಾರಿಗೂ ಕೂಡ ಅದು ಒಳ್ಳೆಯದಲ್ಲ. ಎಲ್ಲ ಒಂದು ಕಡೆ ಭಗವಂತ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದಾರೆ ಅನ್ನೋ, ಮಂಜುನಾಥ ಇದ್ದಾರೆ ಅನ್ನೋದಕ್ಕೆ ಇಂಥ ಕೆಲವಾರು ಪರೀಕ್ಷೆಗಳು ಆವಾಗ ಆಗುತ್ತವೆ ಅನ್ನೋದೇನೋ ನನಗೆ ಗೊತ್ತಿಲ್ಲ. ಇದು ಏನು ಎತ್ತ ಅಂತಲೂ ಕೂಡ ನಮಗೆ ಮಾಹಿತಿ ಇಲ್ಲ. ಆದರೆ ಧರ್ಮಸ್ಥಳದ ಆಡಳಿತ ಮಂಡಳಿ ಅದನ್ನು ಸ್ವಾಗತ ಮಾಡಿರೋದ್ರಿಂದ ಕಾನೂನು ತನ್ನ ಕೆಲಸ ತಾನು ಮಾಡ್ತದೆ, ಪೊಲೀಸರು ತನ್ನ ಕೆಲಸ ತಾನು ಮಾಡ್ತಾರೆ. ಒಂದು ನೋಡಿ, ಏನೇ ಟಾರ್ಗೆಟ್ ಆದರೂ ಕೂಡ ಕೊನೆಗೆ ಸ್ವಲ್ಪ ಕಸಿವಿಸಿ ಆಗ್ಬೋದು. ಧರ್ಮಕ್ಕೆ ಅಂದು ಕೂಡ ಜಯ ಸಿಗ್ತದೆ. ಕಾನೂನು ತನ್ನ ಕೆಲಸ ಮಾಡ್ತದೆ. ಈಗಾಗಲೇ ಧರ್ಮಸ್ಥಳದ ಆಡಳಿತ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.